ಫ್ರೆಂಡ್ಸ್, ಹಿಂದಿನ ವ್ಲಾಗಲ್ಲಿ ಶೃಂಗೇರಿಗೆ ಆ ಹೆಸರು ಹೇಗೆ ಬಂತು ಎಂದು ಹೇಳಿದ್ದೆ. ಆದರೆ ಈಗ ಶಂಕರಾಚಾರ್ಯರು ಇಲ್ಲಿ ಶಾರದಾ ಪೀಠ ಯಾಕೆ ಮಾಡಿದರು ಎನ್ನುವುದರ ಬಗ್ಗೆ ಹೇಳ್ತೇನೆ. ಯಾಕೆಂದರೆ ಕೇರಳದ ಕೆಳದಿಯಲ್ಲಿ ಹುಟ್ಟಿದವರು ಕರ್ನಾಟಕಕ್ಕೆ ಬಂದು ಶಾರದಾ ಪೀಠ ಮಾಡಲು ಏನಾದರೂ ಒಂದು ಕಾರಣ ಇರಬೇಕಲ್ವ. ಹೌದು, ಅವರು ತನ್ನ ಅದ್ವೈತ ಮತ ಪ್ರಚಾರಕ್ಕಾಗಿ ದೇಶದ 4 ಮೂಲೆಗಳಲ್ಲೂ ಅದನ್ನು ಪಸರಿಸಲು ಅವರು ಜಾಗ ಹುಡುಕುತ್ತಾ ಶೃಂಗೇರಿಗೆ ಬಂದರಂತೆ. ಹಾಗೆ ಅವರು ತುಂಗಾ ನದಿಯ ತೀರದಲ್ಲಿ ವಿಹರಿಸುತ್ತಾ ಇರಬೇಕಾದ್ರೆ ಒಂದು ನಂಬಲು ಅಸಾಧ್ಯವಾದ ದೃಶ್ಯ ಕಾಣ್ತಾರಂತೆ. ಬಿಸಿಲಿನಿಂದ ಬಸವಳಿದಿದ್ದ ಒಂದು ಗರ್ಭಿಣಿ ಕಪ್ಪೆಗೆ ಅದರ ಸಹಜ ವೈರಿ ನಾಗರಹಾವೊಂದು ತನ್ನ ಹೆಡೆ ಬಿಚ್ಚಿ ಆಶ್ರಯ ಕೊಡುತ್ತಿತ್ತಂತೆ. ಇದನ್ನು ನೋಡಿದ ಶಂಕರರಿಗೆ ಈ ಜಾಗದಲ್ಲೇನೋ ಮಹತ್ವ ಇರಬೇಕು ಎನ್ನಿಸಿ ಅಲ್ಲೇ ತನ್ನ ಮೊದಲ ಪೀಠವನ್ನು ಮಾಡಲು ನಿರ್ಧರಿಸಿದರಂತೆ. ತನ್ನ ಜೀವಿತಾವಧಿಯಲ್ಲಿ, ಅಂದರೆ ಅವರು ಬದುಕಿದ್ದೇ ಕೇವಲ 32 ವರ್ಷಗಳು, ಅದರಲ್ಲಿ 12 ವರ್ಷಗಳನ್ನು ಅಲ್ಲೇ ಕಳೆದರೆಂದು ಇತಿಹಾಸ ಹೇಳ್ತದೆ. ಅವರು ದೇಶದ 4 ಮೂಲೆಗಳಲ್ಲಿ, ಅಂದರೆ ಪೂರ್ವದಲ್ಲಿ ಪುರಿ, ಪಶ್ಚಿಮದಲ್ಲಿ ದ್ವಾರಕ, ಉತ್ತರದಲ್ಲಿ ಬದರಿ ಮತ್ತು ದಕ್ಷಿಣದಲ್ಲಿ ಶೃಂಗೇರಿಯಲ್ಲಿ 4 ಮಠಗಳನ್ನು ಸ್ಥಾಪಿಸ್ತಾರೆ. ನೋಡಿ, ಇಲ್ಲಿ ಕಪ್ಪೆ ಶಂಕರಲಿಂಗವಿದೆ, ಅಲ್ಲಿ ಪಾದುಕೆ ಚಿತ್ರ ಕೂಡ ಇದೆ, ಬಹುಶಃ ಶಂಕರಾಚಾರ್ಯರದ್ದು ಇರಬಹುದು. ಇಲ್ಲಿ ಕಪ್ಪೆ ಮತ್ತು ಶಂಕರ ಮೂರ್ತಿಗಳನ್ನು ನೋಡಬಹುದು. ನೋಡಿ, ಚೆನ್ನಾಗಿದೆ ಅಲ್ವಾ? ಅದಕ್ಕೊಂದು ಗುಡಿ ಕೂಡ ಕಟ್ಟಿದ್ದಾರೆ. ಈ ಕಪ್ಪೆ ಶಂಕರಲಿಂಗದ ಬಗ್ಗೆ ಪಠ್ಯಗಳಲ್ಲೂ ಕೂಡ ಪಾಠ ಇದೆ, ನಿಮಗೆ ಓದಿದ ನೆನಪಿರಬಹುದು. ಇನ್ನು ದೇವಸ್ಥಾನಕ್ಕೆ ಬಂದು ದೇವರ ಮೀನುಗಳನ್ನು ನೋಡದಿದ್ದರೆ ಹೇಗೆ ಅಲ್ವಾ? ನೋಡಿ, ಇವೇ ದೇವರ ಮೀನುಗಳು. ಇಲ್ಲಿ ಮೀನುಗಾರಿಕೆ ನಿಷೇಧಿಸಲಾಗಿದೆ, ಯಾಕೆಂದರೆ ಈ ಮೀನುಗಳು ಶಾರದಾ ದೇವಿಯ ಪ್ರತಿರೂಪಗಳಂತೆ. ಯಾರೋ ಹಿಂದೆ ಒಬ್ಬ ಮೀನು ಅಡಿಗೆ ಮಾಡಿದಾಗ ಅವನ ಪಾತ್ರೆ ಎಲ್ಲ ರಕ್ತಮಯವಾಗಿತ್ತೆಂದು ಕಥೆ ಇದೆ. ಒಮ್ಮೆ ಶಂಕರಾಚಾರ್ಯರು ಕೇರಳದಿಂದ ಒಂದು ಮೀನು ತಂದು ಅದಕ್ಕೆ ಚಿನ್ನದ ನತ್ತು ಹಾಕಿ ಹೊಳೆಯಲ್ಲಿ ಬಿಟ್ಟಿದ್ದರಂತೆ. ಅದನ್ನು ನೋಡಿದವರಿಗೆ ಅದೃಷ್ಟ ಬರುತ್ತದೆ ಅಂತ ಹೇಳ್ತಾರೆ. ಅದನ್ನೇ ನಾನು ಹೇಳ್ತಾ ಇದ್ದಿದ್ದು. ಆ ಮೀನು ಈಗಲೂ ಇಲ್ಲಿ ಆಗೊಮ್ಮೆ ಈಗೊಮ್ಮೆ ದರ್ಶನ ಕೊಡ್ತದೆ ಅಂತೆ. ಆದರೆ ಈ ಕೊರೋನಾ ಕಾರಣದಿಂದ ಹೊಳೆ ಬದಿಗೆ ಯಾರನ್ನು ಬಿಡುತ್ತಿಲ್ಲ, ಸೇತುವೆ ಮೇಲಿನಿಂದಲೇ ವಿಡಿಯೋ ಮಾಡಬೇಕಷ್ಟೇ. ನೋಡಿ, ಈ ಮೀನುಗಳಿಗೆ ಎಲ್ಲರೂ ಹುರಿಕಾಳನ್ನು ಹಾಕ್ತಾರೆ. ಅವುಗಳು ಸೇತುವೆ ಒಂದು ಆ ಕಡೆ ಈ ಕಡೆ ಕೆಲವು ನಿರ್ದಿಷ್ಟ ಕಡೆ ಗುಂಪು ಗುಂಪಾಗಿರುತ್ತವೆ. ನೋಡಿ, ನಿಮಗೇನಾದರೂ ಲಕ್ಕಿ ಫಿಶ್ ಕಾಣಿಸ್ತಾ ಇದೆಯಾ? ಸರಿಯಾಗಿ ನೋಡಿ, ಮೂಗುತ್ತಿ ಕಾಣಿಸ್ತಿದೆಯಾ? ಎಲ್ಲವನ್ನು ಹತ್ತಿರದಿಂದ ನೋಡುವ ಆಸೆ, ಆದರೆ ಅದು ಸಾಧ್ಯವಾಗಿಲ್ಲ. ನೋಡಿ ನೋಡಿ, ಕಾಣಿಸ್ತಾ ಇದೆಯಾ? ಎಲ್ಲ ಮೀನುಗಳು ಹೆಚ್ಚಾಗಿ ನೋಡಿ ಸೇತುವೆಯ ಆ ಕಡೆ ಈ ಕಡೆ ಒಂದೇ ಬದಿಯಲ್ಲಿರೋದು, ಬೇರೆ ಎಲ್ಲೂ ಇಲ್ಲ. ನೋಡಿ ನೋಡಿ, ಈ ಕಡೆ ಮತ್ತು ಆ ಕಡೆ ಅಷ್ಟೇ. ತುಂಬ ದೊಡ್ಡ ದೊಡ್ಡ ಮೀನುಗಳಿವೆ ಮಾತ್ರ. ಮೂಗುತಿ ಮೀನು ಏನಾದರೂ ಕಾಣಿಸ್ತಾ ಇದೆಯಾ? ನೋಡಿ, ಹೊಳೆಯ ಆ ಬದಿಯಲ್ಲಿ ಸಣ್ಣ ಸಣ್ಣ ಮೂರ್ತಿ ಇವೆ, ತುಂಬ ಚೆನ್ನಾಗಿವೆ. ಹಾಗೆ ಹಸಿರಿನ ವಾತಾವರಣ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಆಮೇಲೆ ನೋಡಿ, ಇಲ್ಲಿ ತೋರಣ ಗಣಪತಿ. ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು, ಅದರಿಂದ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗೆ ನೋಡ್ಕೊಂಡು ಬಂದ್ವಿ. ಇನ್ನು ಸೇತುವೆ ದಾಟಿ ಹೋದರೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಾರ್ಡನ್ಗಳಿವೆ. ನೋಡಿ, ಅಲ್ಲೊಂದು ಪುರಾತನ ಅಶ್ವತ್ಥ ಮರ ನೋಡಿ, ಅದರ ಕೆಳಗಡೆನೇ ನಾಗವನ ಇದೆ. ತುಂಬ ಹಳೆ ಮರ ಇರಬೇಕು ಇದು. ಹಾಗೆ ನೋಡಿ, ದಾರಿಯಲ್ಲೆಲ್ಲ ಸಣ್ಣ ಸಣ್ಣ ಗಾರ್ಡನ್ ಕೂಡ ಇವೆ. ಗ್ರೀನರಿ ತುಂಬ ಚೆನ್ನಾಗಿದೆ. ನೋಡಿ, ನಾವು ಇಲ್ಲಿಗೆ ಬಂದಿದ್ದು ಗುರುನಿವಾಸ, ಅಂದರೆ ಇಲ್ಲಿ ಗುರುಗಳ ಪರಂಪರೆ, ಯಾರೆಲ್ಲ ಗುರುಗಳಿದ್ದರು ಎನ್ನುವುದರ ಬಗ್ಗೆ ಎಲ್ಲ ಅವರ ಫೋಟೋ ಎಲ್ಲ ಹಾಕಿರ್ತಾರೆ. ಈಗಿನ ಗುರುಗಳು ಕೂಡ ಇರ್ತಾರೆ ಇಲ್ಲಿ. ಆದರೆ ನಾವಲ್ಲಿ ಸ್ವಲ್ಪ ರಶ್ ಇದ್ದ ಕಾರಣ ಒಳಗೆ ಹೋಗಿಲ್ಲ. ನೋಡಿ, ಇದೇ ಗುರು ನಿವಾಸ. ಅಲ್ಲಿ ನಾವು ಹೋಗಬೇಕಾದ್ರೆ ಕೆಳಗಡೆ ಕಾಲು ತೊಳ್ಕೊಂಡು ಹೋಗಬೇಕು. ನೀರೆಲ್ಲ ಇದೆ, ಸಣ್ಣದಾಗಿ ಪೈಪಲ್ಲಿ ಬರ್ತಾಯಿತ್ತು, ನೋಡ್ಬೋದು ನೀವಿಲ್ಲಿ. ನೋಡಿ, ಕಾಲು ತೊಳ್ಕೊಂಡು ಮೇಲೆ ಹೋಗಬೇಕು. ಆದರೆ ನಾವು ಒಳಗೆ ಹೋಗಿಲ್ಲ. ಆಚೆ ಕಡೆ ಕೂಡ ಒಂದು ಸಣ್ಣ ಪಾರ್ಕ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದು ಫ್ರೀ ಚಾನಲ್.